ಅದು ನಾವು ಈಗ ಒಂದ್ಸಲ ಕೊಟ್ಟಿದವರು ಮತ್ತೆ ವಾಪಸ್ ನಮಗೆ ಕೇಳ್ತಾನೆ ಇದಾರೆ, ಒಬ್ರು ಬೇಡ ಅಂತ ಹೇಳಲಿಲ್ಲ. ಅವ್ರು ಮತ್ತೆ ಪದೇ ಪದೇ ಕೇಳಿ ಪದೇ ಪದೇ 2-3 ಸಲ ತಗೊಂಡು ಹೋಗಿದ್ದಾರೆ. ಇಂಜಿನಿಯರಿಂಗ್ ಯಾವ ಸಬ್ಜೆಕ್ಟ್ ಮಾಡಿದ್ದೀರಿ? ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್. ಎಲೆಕ್ಟ್ರಾನಿಕ್ ಒಳಗೆ ಇದು ಬರಲ್ಲ ಕೃಷಿ. ಪ್ರಿಯ ವೀಕ್ಷಕರೇ, ಸಾಗರ ತಾಲೂಕಿನ ಆನಂದಪುರಂ ಹೋಬಳಿಯ ವಿಶೇಷ ಕೃಷಿಯ ಆಗಿರುವಂತಹ ಮಶ್ರೂಮ್ ಕೃಷಿ ಪರಿಚಯ ಮಾಡ್ಸಕ್ಕೆ ಇವತ್ತು ಬಂದಿದ್ದೇನೆ. ಮಶ್ರೂಮ್ ಅಂದ ತಕ್ಷಣ ಬಹಳ ಜನರಿಗೆ ಸಂತೋಷ ಆಗತ್ತೆ. ಯಾಕಂತ ಹೇಳಿದ್ರೆ ಮಶ್ರೂಮ್ಗೆ ಬೇಡಿಕೆ ಹೆಚ್ಚಾಗಿದೆ, ಸಿಗ್ತಾ ಇಲ್ಲ. ನಾವು ಮಳೆಗಾಲದಲ್ಲಿ ಈ ಮಶ್ರೂಮ್ ಅಂತ ಕೃಷಿ ನಾವು ಗುಡುಗು ಮಿಂಚು ಬಂದಾಗ ಜನ ರಾತ್ರಿಯಿಂದ ಹಿಡಿದು ಸಂಜೆ ತನಕ ಹುಡುಕ್ತಾರೆ. ಅವಾಗ ಎಲ್ಲೋ ಸಿಕ್ಕಿದ ಮಶ್ರೂಮಿಗೆ 500-600 ರೂಪಾಯಿ ತನಕ ಬೇಡಿಕೆ ಆಗತ್ತೆ. ಆದ್ರೂ ಮಶ್ರೂಮ್ ಸಿಗೋದಿಲ್ಲ. ನಮ್ಮ ಆತ್ಮೀಯ ಸ್ನೇಹಿತರಾದಂತ ND ಹೆಗಡೆ ಮಾಸ್ಟ್ರು ಶಿಕ್ಷಕರು ಆಗಿದ್ದಾರೆ, ಸಮಾಜ ಸೇವಕರು ಆಗಿದ್ದಾರೆ, ಬಹಳ ವೃತ್ತಿಯಲ್ಲಿ ಅವ್ರು ತೊಡ್ಕೊಂಡಿದ್ದಾರೆ. ನಮ್ಮ ಸ್ನೇಹಿತರಿಂದ ತಿಳಿದು ಬಂತು ಅವರು ಮಶ್ರೂಮ್ ಕೃಷಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆಶ್ಚರ್ಯಚಕಿತನಾಗಿ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ನಾನು ಇವತ್ತು ಭೇಟಿ ಮಾಡ್ತಾ ಇರೋದು ND ಹೆಗಡೆ ಮಾಸ್ಟರ್ ಜೊತೆಗೆ ಕೌಸ್ತುಭ ಹೆಗಡೆಯನ್ನು ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಈ ಒಂದು ಕೃಷಿಗೆ ಮೂಲ ಕಾರಣ ಸರ್ ನೀವ ನಿಮ್ಮ ಮಗನ? ನಮ್ಮ ಮಗನೇ ಮೂಲ. ಹೌದಾ? ತಮಗೆ ಯಾಕೆ ಈ ಐಡಿಯಾ ಬಂತು? ಅಂದ್ರೆ ಬಹಳಷ್ಟು ನೀವು ಇಂಜಿನಿಯರ್ ಓದಿರೋ ಅಂತ ನಾವೆಲ್ಲ ನೋಡಿದ್ವಿ. ನಿಮಗೆ ಹೊಸ ಪರಿಚಯ ಆದ್ರೆ ನೀವ್ ಏನ್ ಮಾಡ್ತಿದ್ದೀರಿ ಏನು ಅಂತ ಕೇಳ್ಬೋದಿತ್ತು. ಇಂಜಿನಿಯರ್ ಓದ್ತಾ ಇರೋ ನೋಡಿದ್ವಿ. ಆ ಇಂಜಿನಿಯರಿಗೆ ನೀವು ಪಟ್ಟಂತ ಸ್ಟ್ರಗಲ್ ಅವೆಲ್ಲ ನಿಮ್ಗೆ ನೆನಪೇ ಇದೆ. ಇಂಜಿನಿಯರ್ ಓದಿದ ಹುಡುಗ ಕೃಷಿಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಮೊಟ್ಟ ಮೊದಲು ಆಶ್ಚರ್ಯ ಆಗತ್ತೆ. ನಾನು ವಿಡಿಯೋ ಮಾಡ್ತಿರೋ ಉದ್ದೇಶನೇ ಕೃಷಿ ಉತ್ತೇಜನ ವಿಡಿಯೋ. ಅದ್ರೊಳಗೆ ಇಂಜಿನಿಯರ್ ಒಬ್ಬ ಯುವಕ ಕೃಷಿಯಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ನನಗೆ ತುಂಬಾ ಆಶ್ಚರ್ಯ ಮತ್ತು ಸಂತೋಷ ಆಯ್ತು. ಹಾಗಾಗಿ ಕೇಳಿದ ತಕ್ಷಣ ನಿಮಗೆ ಫೋನ್ ಮಾಡ್ಕೊಂಡು ಬಂದಿದ್ದೀನಿ. ಕೌಸ್ತುಭ ಅವರೇ, ನೀವು ಈ ಕೃಷಿ ಆಯ್ಕೆ ಮಾಡಿದ್ದು ಯಾಕೆ? ಯಾರು ಈ ಕಡೆ ಸೈಡ್ ಮಾಡಿದ್ದಿಲ್ಲ. ಈ ತರದೊಂದು ಅಣಬೆ ಇದೆ. ಈಗ ನಾವು ಬೆಳೆದಿರೋದು ವೆರೈಟಿ ಆಯಿಸ್ಟರ್ ಮಶ್ರೂಮ್ ಅಂತ. ಈ ವೆರೈಟಿದೊಂದು ಅಣಬೆ ಇದೆ ಅನ್ನೋದೇ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅದು ಬಟಾಣಿ ಅಣಬೆ ಪರಿಚಯ ಎಲ್ರಿಗೂ. ಅದು ಯಾವಾಗ ಮಳೆಗಾಲದಲ್ಲಿ ಸಿಡ್ಲು ಬಡ್ಗು ಬಂದಾಗ ಕೆಲವು ಕಡೆ ಹುಟ್ಟತ್ತಲ್ಲ, ಅದೊಂದೇ ಗೊತ್ತಿರೋದು. ಈ ತರ ಆರ್ಟಿಫಿಷಿಯಲ್ ಆಗಿ ಈ ತರ ನಾವು ನ್ಯಾಚುರಲ್ ಆಗಿ ಮನೇಲೆ ಬೆಳೆಸಬಹುದು ಬೀಜ ಹಾಕಿ, ಆತರ ಅನ್ನೋದನ್ನ ಗೊತ್ತಿಲ್ಲ ಅವರಿಗೆ ಸುಮಾರು ಜನ. ಒಂದು ಯೂನಿಟ್ಗೆ ಎಷ್ಟು ಖರ್ಚು ಬರುತ್ತೆ? ಒಂದು ಬ್ಯಾಗಿಗ ಇಲ್ಲ ಒಂದು ಈಗ ನಾನು ನೋಡಿದೆ, ಈಗ ನಿಮ್ದೊಂದು ಪೂರ್ತಿ ಯೂನಿಟ್ ನೋಡ್ತಾ ಬಂದೆ. ಒಂದು ಯೂನಿಟ್ ಅಂತ ಹೇಳಿದ್ರೆ ಒಂದು ಬ್ಯಾಗ್ ಮಾಡಕ್ಕೆ ಅದೊಂದು ಬ್ಯಾಗಿಗೆ ಎಷ್ಟು ಖರ್ಚು ಬರ್ಬೋದು? ಅಂದ್ರೆ ಒಂದು ಬ್ಯಾಗಿಗೆ ಆ ತರದ್ದು ಖರ್ಚು ಬರಲ್ಲ. ಈಗ ಅದನ್ನ ಮಲ್ಟಿಪಲ್ ಯೂಸ್ ಮಾಡಿ ಹೇಳ್ಬೋದು. ಮಲ್ಟಿಪಲ್ ಅಂದ್ರೆ ಒಂದ್ ಬ್ಯಾಚ್ ಮಾಡಬಹುದು. ಒಂದು ಬ್ಯಾಚ್ ಅಂದ್ರೆ ಒಂದ್ ಬ್ಯಾಚ್ ಅಲ್ಲಿ ನೀವು ಮಾಡಿದಿರಿ 4 ಲೇಯರ್ ಇರುವಂತದ್ದು 8 ಭಾಗ ಮಾಡಿದಿರಿ. ಅದು ಒಂದು ಬ್ಯಾಚ್ 15 ದಿನದ ಒಂದು ಬ್ಯಾಚ್ ಅಂತ ಹೇಳಿದ್ರಿ. ಆ 15 ದಿನ ಬ್ಯಾಚ್ ಬಂದು ಇಲ್ಲಿ ಮುಗಿಯಕ್ಕೆ 60 ದಿನ ಆಗತ್ತೆ. ಈ 60 ದಿನಕ್ಕೆ ಆ ಬ್ಯಾಚಿಗೆ ಎಷ್ಟು ಖರ್ಚು ಬರುತ್ತೆ? ಈಗ 60 ದಿನಕ್ಕೆ ನಮಗೆ ಖರ್ಚು ಬರೋದು ಅಂದ್ರೆ ಒಂದು ಬೀಜಕ್ಕೆ ನಿಮ್ಗೆ ಕೆಜಿಗೆ ನೀವು ಅಲ್ಲಿ ಕೃಷಿ ಇಲಾಖೆಯಲ್ಲಿ ತಗೊಂಡ್ರೆ ನಿಮಗೆ 80 ರೂಪಾಯಿಗೆ ಕೆಜಿಗೆ ಸಿಗತ್ತೆ. ಕೆಜಿಗೆ 80 ರೂಪಾಯಿ ಬೀಜ. ಇದು ಕಮ್ಮಿ ರೇಟಿಗೆ ಸಿಗತ್ತೆ. ಆದ್ರೆ ಇದು ಮಾಡಕ್ ಕೆಲಸ ತುಂಬಾ ಜಾಸ್ತಿ ಇರೋದ್ರಿಂದ ಅದ್ ಯಾರು ಅದ್ರ ಸವಾಸ ಹೋಗ್ತಾ ಇಲ್ಲ. ಇಲ್ಲ, ಅದನ್ನ ನಾವು ನಿಮಗ್ ಬೇಕು ಅಂತ ಹೋಗಿ ಸಿಗಲ್ಲ. ಮುಂಚೆನೆ ಅವ್ರ ಹತ್ರ ಹೇಳ್ಬಿಟ್ಟು ನೀವು ಆರ್ಡರ್ ಕೊಡ್ಬೇಕಾ? ಕಾಯ್ಬೇಕು, ಕಾಯ್ದು ತರ್ಸ್ಕೊಬೇಕು ಅದನ್ನ. ನೀವು ಅದನ್ನ ಬಿಟ್ಟು ಪ್ರೈವೇಟ್ ಬಯರ್ಸ್ ಈಗ ಸುಮಾರು ಜನ ಮಾರ್ತಾರೆ. ಈಗ ಪ್ರೈವೇಟ್ ಆಗಿ ಅವ್ರಾಗೆ ಬೆಳೆಸಿ ತಗೊಬಂದು ಬೇರೆ ಕಡೆಯಿಂದ ಮಾರ್ತಾರೆ. ಅವ್ರ ಹತ್ರ ಸ್ವಲ್ಪ ಕಾಸ್ಟ್ಲಿ ಆಗೈತೆ. ಬಟ್ ಅವ್ರಿಗೆ ನೀವು ಎಷ್ಟು ಯಾವಾಗ ಕೇಳ್ತೀರಾ ಅವಾಗ ಕೊಡ್ತಾರೆ. ಅವಾಗ ನೀವು ಯಾವ ಸಬ್ಜೆಕ್ಟ್ ಮೇಲೆ ಇಂಜಿನಿಯರ್ ಮಾಡಿರೋದು? ಇಂಜಿನಿಯರಿಂಗ್ ಯಾವ ಸಬ್ಜೆಕ್ಟ್ ಮೇಲೆ ಮಾಡಿದ್ದೀರಿ? ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್. ಎಲೆಕ್ಟ್ರಾನಿಕ್ ಒಳಗೆ ಇದು ಬರಲ್ಲ ಕೃಷಿ? ಬರಲ್ಲ, ಅಂದ್ರೆ ಆಸಕ್ತಿ ಮೇಲೆ ಮಾಡ್ತಾ ಇರೋದು ನೀವು. ಇದು ವ್ಯವಹಾರ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಆಸಕ್ತಿ ಹವ್ಯಾಸದ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ದೀರಿ ನೀವು? ಒಂಥರ ಹವ್ಯಾಸನೂ ಹೌದು, ವ್ಯವಹಾರನೂ ಹೌದು, ಎರಡೂನು. ಇದು ಹವ್ಯಾಸ ವ್ಯವಹಾರ ಹೇಗಾಗತ್ತೆ? ಈಗ ಹವ್ಯಾಸ ಅಂದ್ರೆ ನನಗೆ ಮುಂಚೆಯಿಂದನೇ ಸ್ವಲ್ಪ ಈ ತರ ಗಿಡ ಬೆಳೆಸೋದಾಗ್ಲಿ, ಗಾರ್ಡನಿಂಗ್ ಮಾಡೋದು, ಎಲ್ಲ ತೋಟ ಆ ತರದ್ದೆಲ್ಲ ನಮಗೆ ಸ್ವಲ್ಪ ಮುಂಚೆಯಿಂದನೇ ಅದು ಚೆನ್ನಾಗ್ ಅನ್ಸುತ್ತೆ. ಗಿಡ ಮರ ಗಿಡ ಹೂವು ಅವೆಲ್ಲ ಬೆಳೆಸೋ ನಿಮ್ಗೆ ಅಭ್ಯಾಸ ಇತ್ತು. ಸ್ವಲ್ಪ ನನಗೆ ಚೆನ್ನಾಗಿ ಹಾಬಿ ಮಾಡ್ಕೊಬಿಟ್ರಿ ನೀವು. ಅದನ್ನ ಬಿಸ್ನೆಸ್ ಮಾಡೋಣ, ಅದ್ರಲ್ಲೇ ನಾವು ಮಾಡ್ಬೋದಲ್ಲ ಅಂತ. ಈ ತರದೊಂದು ಹೊಸದಾಗಿ ಈಗ ಬೇರೆ ನಾವು ಯಾವ್ದೋ ಬೇರೆ ಆ ತರದ್ದೆಲ್ಲ ನಾವೇನಾದ್ರು ಬೆಳೆಸಿದ್ರೆ ಈಗ ಎಲ್ಲರೂ ಬೆಳೆಸಿದಾರೆ, ನಾವೇನ್ ಡಿಫ್ರೆಂಟ್ ಆಗಲ್ಲ. ಎಷ್ಟು ತಿಂಗಳಾಯ್ತು ಸ್ಟಾರ್ಟ್ ಮಾಡಿದ್ದು? ಈಗ ಒಂದು 2 to 3 months ಆಯ್ತು ಅಷ್ಟೇ. 3 ತಿಂಗಳಾಯ್ತಾ? ನಮಗೆಲ್ಲ ಹೇಳಲೇ ಇಲ್ಲ ನೀವು. ಈಗ ಇದು ಫಸಲ್ ಬರ್ತಾ ಎಷ್ಟು ದಿನ ಆಗಿದೆ? ಈಗ ಫಸಲ್ ಬರ್ತಾ ಒಂದು 2 weeks ಆಗ್ತಾ ಬಂತು. 15 ದಿನ ಮಾರಿದ್ದೀರಾ? ಮಾರಿದೀವಿ. ಏನ್ ರೇಟ್ ಇಲ್ಲಿ ಮಾರ್ತಾ ಇದ್ದೀರಿ? ರೇಟು 350, 380 ಹಿಂಗೆ ರೇಟು. 350ರಿಂದ 380 ರೂಪಾಯಿ ಲೆಕ್ಕಾಚಾರದಲ್ಲಿ ಮಾರ್ತಾ ಇದ್ದೀರಿ. ಸಕ್ಸಸ್ ಏನ್ ಕಾಣ್ತು, ಯಶಸ್ಸು ಏನ್ ಕಂಡಿದ್ದೀರಿ?
ಅದು ನಾವು ಈಗ ಒಂದ್ಸಲ ಕೊಟ್ಟಿದವರು ಮತ್ತೆ ವಾಪಸ್ ನಮಗೆ ಕೇಳ್ತಾನೆ ಇದಾರೆ, ಒಬ್ರು ಬೇಡ ಅಂತ ಹೇಳಲಿಲ್ಲ. ಅವ್ರು ಮತ್ತೆ ಪದೇ ಪದೇ ಕೇಳಿ ಪದೇ 2-3 ಸಲ ತಗೊಂಡೋಗಿದ್ದಾರೆ. ಚೆನ್ನಾಗಿಲ್ಲ ಅಂತ ಏನ್ ರಿಸಲ್ಟ್ ಬಂದಿಲ್ಲ? ಇಲ್ಲ ಚೆನ್ನಾಗಿಲ್ಲ ಅಂತ. ನ್ಯಾಚುರಲ್ ಇರುವಂತಹ ಮಶ್ರೂಮಿಗೂ ಈ ತರ ನೀವು ಬೆಳೆಸಿರುವಂತ ಮಶ್ರೂಮಿಗಿರೋ ವ್ಯತ್ಯಾಸ ಏನು? ಅದು ನಿಮಗೆ ಸೀಸನ್ ಅಲ್ಲ, ಇದು ಆಲ್ ಸೀಸನ್. ನೀವು ಮಳೆಗಾಲ ಬೇಸಿಗೆಗಾಲ ಯಾವ ಕಾಲ ಬೇಕಿರೋ ನೀವು ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆಸಬಹುದು. ಅಲ್ಲಿವರೆಗೆ ಈ ಕಾರ್ಯಕ್ರಮ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ. ನಮ್ಮ ಈ ಕಾರ್ಯಕ್ರಮವನ್ನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ, ಹಾಗೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೃಷಿ ಆಧಾರಿತ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಚಾನೆಲ್ ಅನ್ನು ತಾವು ವೀಕ್ಷಿಸ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.